ಇರಬೇಕು ಅಷ್ಟೇ. ನೋಡ್ರಿ ಹೆಂಗೆ ಕೆಳಗೆ. ಹಾ ಬ್ರೋ, NS ಗಿರಿ ಅಂತ ಯೂಟ್ಯೂಬಲ್ಲಿ ಇದೆ. NS ಗಿರಿ. ಹಾ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾ ಹೊಡಿರಿ ಗೈಸ್, ಇಲ್ಲಿ ಹೊಡಿದ್ರಂತೆ ನೋಡ್ರಿ ಮಸ್ತಾಗೆ. ಗೈಸ್ ನೀವು ನೋಡ್ತಿರ್ಬೋದು, ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್ ಆಗೈತೆ. ಇನ್ನ 3.5 ಕಿಲೋಮೀಟರ್ ಇದ್ದಂಗೆ ಅಲ್ಲೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಫುಲ್ಲು ಮಸ್ತಾಗೆ. ಸೊ ಹಲೋ ಗೈಸ್, ಎಲ್ಲರೂ ಚೆನ್ನಾಗಿ ಅನ್ಕೊಂತೀನಿ. ಎಲ್ರಿಗೂ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ಬೋದು. ಇದನ್ನ ಟಾಪಿಕ್ ಏನಪ್ಪ ಅಂದ್ರೆ, ಇವತ್ತು ಮೈಸೂರಿಗೆ ಹೋಗೋಣ ಅಂತ ಇದೀವಿ, ದಸರಾಗೆ ನೋಡೋಣ ಅಂತ. ಮಸ್ತಾಗಿ ಇವತ್ತು ವಿಡಿಯೋ ಎಲ್ಲ ಫುಲ್ ಮಸ್ತಾಗಿ ಮಾಡ್ಕೊಂಡು ಮಸ್ತಾಗಿ ಎಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಟ್ರೆಂಡ್ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಮೈಸೂರಿಗೆ ಹೋಗಿ ಮಸ್ತಾಗೆ ನಾನು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ. ಮಸ್ತಾಗೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ವ್ಲಾಗಿಗೆಲ್ಲ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮಸ್ತಾಗಿರುತ್ತೆ ಅಂದ್ಕೊಡ್ರಿ ಇವತ್ತು ಮಾತ್ರ ವ್ಲಾಗ್ ಮಾತ್ರ. ಎಲ್ಲರೂ ಅದಕ್ಕೆ ಚಾನಲ್ನ ಬೇಗ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಇರೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ರಿ. ಯಾಕಂದರೆ ಪಾರ್ಟ್ ಬೈ ಪಾರ್ಟ್ ಬರುತ್ತೆ, ಪಾರ್ಟ್ 1 ಪಾರ್ಟ್ 2 ಆ ಥರ ಬರುತ್ತೆ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಒಂದೊಂದು ಎಪಿಸೋಡನ್ನು ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಫುಲ್ ಎಲ್ಲ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಡಿಕೊಂಡಿದ್ರೆ ನೀವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಅದಕ್ಕೋಸ್ಕರ ಮಸ್ತಾಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಆಲೆ ಇನ್ನೇನು ಹತ್ರ ಮದ್ದೂರು ಹತ್ರ ಬಂದಿದ್ದೀವಿ. ಇನ್ನೊಂದು 80 ಕಿಲೋಮೀಟರ್ ಇದೆ. ರೀಚ್ ಆದಮೇಲೆ ಫುಲ್ ಮಸ್ತಾಗಿರೋ ವಿಡಿಯೋ ಮಾಡ್ತೀನಿ. ಹಾ ಬ್ರೋ, NS ಗಿರಿ ಅಂತ ಯೂಟ್ಯೂಬಲ್ಲಿ ಇದೆ. NS ಗಿರಿ. ಹಾ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾ ಹೊಡಿರಿ ಗೈಸ್, ವಿಲಿ ಹೊಡಿದ್ರಂತೆ ನೋಡ್ರಿ ಮಸ್ತಾಗೆ. ಮಸ್ತಾಗಿ ಹೊಡಿತಾವ್ರಿ ಯಾರೋ ವಿಲಿ. ಯಾರೋ ಮಸ್ತಾಗೆಲ್ಲ ವಿಲಿ ಹೊಡಿತಾರೆ ನೋಡ್ರಿ ಗೈಸ್, ಹೆಂಗ್ ಹೊಡಿತಾವ್ರೆ ಮಸ್ತಾಗಿ ವಿಲಿ ಮಾತ್ರ. ಯಾರೋ ಇಲ್ಲೇ ಸಿಕ್ಕಿದಾರೆ ಈಗ. ವಿಲಿ ಮಾತ್ರ ಫುಲ್ ಬಂಕ ಹೊಡಿತಾವ್ರೆ ಗೈಸ್. ಫುಲ್ ಮಸ್ತಾಗಿ ವಿಲಿ ಹೊಡಿಯೋರು ಸಿಕ್ಕವ್ರೆ ಅನ್ಕೊಡ್ರಿ. ಯಾರೋ ಮಸ್ತಾಗಿ ಕಂಟೆಂಟ್ ಆಯ್ತು ಒಂದು. ಮಸ್ತಾಗಿ ಬಂಕ ಹೊಡಿತಾರೆ ವಿಲಿ ಮಾತ್ರ. ಯಾರೋ RX ಮಸ್ತಾಗಿ ಮಲ್ಗೋರೆ ಫುಲ್ ಕಂಡೀಷನ್ಗೆ. ಅವರು ನಮ್ಮ ಜೊತೆನೆ ಮೈಸೂರಿಗೆ ಬರ್ತಾವ್ರಿ ಇವಾಗ. ಮಸ್ತ ಎಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗೋದು ಇವಾಗ. ಮಸ್ತ್ ಅಂದ್ರೆ ಮಸ್ತು. ನೋಡ್ತಾ ಇರ್ಬೋದು ಹೆಂಗ್ ಮಸ್ತಾಗಿ ಹೊಡಿದವ್ರು ವಿಲಿನ ಅಂತ. ಯಾರೋ ಪಕ್ಕಾ ಪ್ರೋ ಪ್ಲೇಯರ್ಸ್ಗಳಿದ್ದಂಗೆ ಅವ್ರೆ. ಮಸ್ತಾಗಿ ಹೊಡಿದವ್ರೆ ವಿಲಿಗಳು ಮಾತ್ರ ಎಲ್ಲ. ನೋಡ್ರಿ ಮಸ್ತಾಗಿ ಹೆಂಗೆ ಎತ್ತಿದವ್ರ ಗಾಡಿನ. ಒಟ್ನಾಗೆ ಹಿಂದೆ ಕೂತಿರೋನ್ಗೆ ಮಸ್ತಾಗೆ ಡಬಲ್ ಗುಂಡೆ ಇಟ್ಕೊಂಡಿರ್ಬೇಕು ಅಷ್ಟೇ. ನೋಡ್ರಿ ಹೆಂಗ್ ಟಚ್ ಮಾಡ್ದ ಕೈ ಕೆಳಗೆ. ಹೊಡೆಯೋನ್ಗಿಂತ ಮಸ್ತಾಗೆ ಹಿಂದೆ ಕೂತ್ಕೊಂತಾನಲ್ಲ ಅವನಿಗೆ ಇರ್ಬೇಕು. ನಾ ಹಂಸ ಅನ್ಕೊಂಡೆ ಹೋಗಪ್ಪ ಅಂತ. ಅದನ್ನ ಕಾಣ್ಲೇ ಇಲ್ಲ ಹೋಗ್ರಿ ಅಂತ ವೀಲಿ ನೋಡ್ಕೊಂಡು ಹಂಸೋದು. ನೈಸ್, ಫುಲ್ ಮಸ್ತಾಗಿ ಎಂಜಾಯ್ಮೆಂಟ್ ಇರುತ್ತೆ. ಮಸ್ತಾಗಿರುತ್ತೆ ವಿಡಿಯೋಗಳು ಮಾತ್ರ. ವ್ಲಾಗ್ಗಳೆಲ್ಲ ಎಲ್ಲ ಫುಲ್ ವಿಡಿಯೋ ನೋಡ್ರಿ. ಸೆಂಟ್ರಾಗೆಲ್ಲ ಸ್ಕಿಪ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಮಸ್ತಾಗಿರುತ್ತೆ ಅನ್ಕೊಳ್ರಿ ಎಲ್ಲ ವೀಡಿಯೋಸ್ಗಳಿನ್ನ. ಇವತ್ತಿಂದ ಎಲ್ಲ ಫುಲ್ ಸ್ಟಾರ್ಟ್ ಕೊಟ್ಟಿದ್ದೀನಿ ಕಮ್ಬ್ಯಾಕು. ಇನ್ನು ಮಸ್ತಾಗಿ ಎಲ್ಲ ವಿಡಿಯೋ ಮಾಡಿ ಬಿಡ್ತಾ ಇರೋದೇ. ಇನ್ನು ಬೇಗ 1K ಸಬ್ಸ್ಕ್ರೈಬರ್ ರೀಚ್ ಮಾಡಿ ಗಾಯ್ಸ್. ವಿಡಿಯೋ ಹಾಕ್ತಿದಂಗೆ ನೆಕ್ಸ್ಟ್ ವಿಡಿಯೋದೊಳಗೆ ಎಲ್ಲ ಫುಲ್ 1K ಸಬ್ಸ್ಕ್ರೈಬರ್ ಫುಲ್ ಮಸ್ತಾಗಿ ರೀಚ್ ಆಗಬೇಕು. ಅದೇ ನನ್ನ ಡ್ರೀಮ್ ಆಗೈತಿ ಇವಾಗ. 1K ಸಬ್ಸ್ಕ್ರೈಬರ್ ರೀಚ್ ಆದಮೇಲೆ ಮಸ್ತಾಗಿ ಇನ್ನು ಸಕ್ಕತ್ತಾಗಿರೋ ವ್ಲಾಗ್ಗಳೆಲ್ಲ ತರಬೇಕು ಅಂತ ಇದೆ. ಅದಕ್ಕೆ ಬೇಗ ಎಲ್ಲ ಫುಲ್ಲು 1K ಸಬ್ಸ್ಕ್ರೈಬರ್ ರೀಚ್ ಮಾಡಿ ಸ್ವಲ್ಪ ವಾಚ್ ಟೈಮ್ ಸ್ವಲ್ಪ ಕವರ್ ಆಗಿ ಮಾನಿಟೈಸೇಷನ್ ಆದರೆ ಮಸ್ತಾಗಿರುತ್ತೆ. ಅದಕ್ಕೋಸ್ಕರ ಆಯ್ತು. ಹಂಗೆ ಇನ್ನು ಮುಂದೆ ಹೋದ ಅಪ್ಡೇಟ್ಗಳೆಲ್ಲ ಕೊಡ್ತಾ ಇರ್ತೀನಿ. ನೀವು ನೋಡ್ತಾ ಇರ್ತೀವಿ ಅಷ್ಟೇ ಸಾಕು. ಮಸ್ತಾಗಿ ಅಂದ್ಕೊಡ್ರಿ ವ್ಲಾಗ್ಗಳು ಮಾತ್ರ. ಇನ್ನು ಕಂಬ್ಯಾಕ್ ಆಗಿದೆ. ಇನ್ನು ಬ್ಯಾಕ್ ಆಗೋ ಚಾನ್ಸೇ ಇಲ್ಲ. ಎಲ್ಲ ಇನ್ನು ಕಂಬ್ಯಾಕ್ ಆದ್ಮೇಲೆ ಮುಗಿದೋಯ್ತು. ಇನ್ನೆಲ್ಲ ಫುಲ್ ಇತಿಹಾಸನೇ ಸೃಷ್ಟಿ ಮಾಡೋದು ಅಂದ್ಕೊಳ್ರಿ. ಇನ್ನು ಎಲ್ಲ ಮಸ್ತಾಗಿರೋ ಪ್ಲೇಸ್ಗಳಿಗೆ ಹೋಗಿ ಮಸ್ತಾಗೆಲ್ಲ ವ್ಲಾಗ್ಗಳು ಮಾಡ್ಕೊಂಬತ್ತೀನಿ. ನೀವು ಬರೀ ನೋಡ್ತಾ ಇರ್ರಿ ಸಾಕು ವಿಡಿಯೋಗಳ್ನ. ಮದ್ದೂರು ಇನ್ನೇನು 13 ಕಿಲೋಮೀಟರ್ ಇದೆ. ನೋಡೋಣ, ಇನ್ನ 80 ಮೇಲಿದೆ ಅನ್ಸ್ಕೊಂತೀನಿ ಮೈಸೂರು.
ನಮ್ಗೇನು ಆರಾಮಾಗಿ ಮಸ್ತಾಗಿ 6 ಗಂಟೆಗೆ ರೀಚ್ ಆದರೂ ಸಾಕು ಗಾಯ್ಸ್. ಯಾಕಂದರೆ ಲೈಟಿಂಗ್ಸ್ ಎಲ್ಲ ಮಸ್ತಾಗಿ ಕಾಣ್ತದಲ್ಲ ನೈಟ್ ಹೊತ್ತು. ಅದಕ್ಕೋಸ್ಕರ ಲೈಟಾಗೆ ಬಿಟ್ಟು ವಾಲೆ ಬಿಟ್ಟಾಗೆ 3-3:30 ಆಗಿತ್ತು. ನಮ್ಮೂರಿಂದ ಒಂದು 165 ಏನೋ ಕಿಲೋಮೀಟರ್ಸ್ ಇದೆ. ಇನ್ನೇನು ನಾಳೆ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿಬಿಟ್ಟಿದ್ದೀವಿ. ವಾಲೆ ಇನ್ನೇನು ಮೈಸೂರು 7 ಕಿಲೋಮೀಟರ್ ಐತೆ. ಇವರು ಇಲ್ಲ ಗಾಡಿ ಸೈಡ್ ಹಾಕೋರೆ, ನಾನು ಇಲ್ಲೇ ಟ್ರಾಫಿಕ್ ಇದ್ದು ಅಂತ ಸ್ವಲ್ಪ ಸೈಡ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಇನ್ನೂ 7 ಕಿಲೋಮೀಟರ್ ಐತೆ ಒಳಗೆ. ಈಗ ರೂಮ್ ಗಿಮ್ ಮಾಡಿಕೊಂಡು ಸ್ವಲ್ಪ ಹಂಗೆ ಸ್ವಲ್ಪ ಸುತ್ತಾಡೋಣ ಅಂತ ಈಗ ಹೋಗಿ ಫುಲ್ ಆಮೇಲೆ ಇನ್ನೂ ಮಿಕ್ಕಿದೆಲ್ಲ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೀವು ವೀಡಿಯೋನ ಕೊನೆ ತನಕ ನೋಡಿರಿ, ಸೆಂಟ್ರಾಗಲ್ಲಿ ಸ್ಕಿಪ್ ಮಾಡೋಕ್ಕೆ ಮಾತ್ರ ಹೋಗ್ಬೇಡ್ರಿ. ಫುಲ್ ವೀಡಿಯೋ ಮಾತ್ರ ಇಂಟ್ರೆಸ್ಟಿಂಗ್ ಸಾಕಾಗಿರುತ್ತೆ. ಟ್ರಾಫಿಕ್ ನೋಡ್ಬೋದು ಅಲ್ಲಿ ಎಷ್ಟಿದೆ ಅಂತ. ಫುಲ್ಲು ಆ ಕಡೆ ಇವೆಲ್ಲೆಲ್ಲ ಫುಲ್ ಇದೆ. ಈ ಕಡೆ ಸೈಡ್ ಹಾಕೊಂಡು ಬಂದು ನಿಂತಿದ್ದೀವಿ. ನೋಡೋಣ ಈಗ ಮುಂದೆ ಮೈಸೂರು ಎಲ್ಲ ಫುಲ್ಲು ದಸರಾದೆಲ್ಲ ಲೈಟಿಂಗ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡು ಹಾಕ್ತೀನಿ ವೀಡಿಯೋದಾಗೆ. ರೂಮ್ಗೆಲ್ಲ ಅಲ್ಲೇ ಬಂದು ಎಲ್ಲ ಫುಲ್ ಮಸ್ತಾಗಿ ರೆಡಿ ಆಗೋರು, ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ನೋಡೋಕ್ಕೆ. ನೋಡ್ಕೊಂಡ್ಬಿಡ್ರಿ ಎಲ್ಲ ಹೆಂಗೆ ನೋಡಿ ಅಂತ. ಈಗ ಹೋಗ್ತಾ ಇದ್ದೀವಿ. ಈಗ ಲೈಟಿಂಗ್ಸ್ ನೋಡೋಕ್ಕೆ ಮಸ್ತಾಗಿರುತ್ತೆ. ಬ್ಲಾಗ್ ಮಾತ್ರ ಎಲ್ಲ ಫುಲ್ಲು ನೋಡ್ರಿ. ರೂಮ್ ನೋಡ್ರಿ, ರೂಮ್ ತೋರಿಸ್ತಾವನೆ ಮಸ್ತಾಗಿತ್ತು ರೂಮ್. ಈಗ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ನೋಡ್ತಿರ್ಬೋದು. ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್ ಆಗೈತೆ. ಇನ್ನು 3-3.5 ಕಿಲೋಮೀಟರ್ ಇದ್ದಂಗಿಂದನೇ ಅಲ್ಲೇ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಫುಲ್ಲು ಮಸ್ತಾಗೈತೆ ನೋಡ್ಬೋದು. ಎಲ್ಲ ಆದ್ರೂ ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಐತೆ. ಯಾಕಂದರೆ ಈಗ ದಸರಾ ಸೀಸನಲ್ಲಿ ಎಲ್ಲ ಬೇಜಾನ್ ಜನ ಬರ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಟ್ರಾಫಿಕ್ಕು ಐತೆ. ಲೈಟಿಂಗ್ಸ್ ಮಾತ್ರ ಮಸ್ತಾಗೈತೆ ಅಂತ ನೋಡ್ಬೋದು. ಅಲ್ಲೇ ಟ್ರಾಫಿಕ್ ಫುಲ್ ಐತೆ. ಟ್ರಾಫಿಕ್ ಬೇರೆ ದಸರಾ ಟೈಮ್ ಆದಾಗ ಫುಲ್ ಟ್ರಾಫಿಕ್ ಇಲ್ಲಿ. ನಾರ್ಮಲ್ ಸೀಸನಾಗ ಅಷ್ಟೊಂದೇನು ಇರಲ್ಲ ಅನ್ಸುತ್ತೆ. ದಸರಾ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಫುಲ್ ಟ್ರಾಫಿಕ್. ಗಾಡಿಗಳು ಹೆಂಗೆ ಬೇಕೋ ಹಂಗೆ ಸೈಡ್ ಥರ ಹೋದರೆ. ಆದರೂ ಲೈಟಿಂಗ್ಸ್ ಮಾತ್ರ ಮಸ್ತಾಗಿದೆ ನಿಮಗೆ ಗಾಯ್ಸ್. ಲೈಟಿಂಗ್ಸ್ ನೋಡ್ಬೋದು. ಎಲ್ಲ ಮಾರ್ಗಳಿಗೆ ಎಲ್ಲದಕ್ಕೂ ಫುಲ್ ಲೈಟಿಂಗ್ಸ್, ಕಂಬಗಳಿಗೂ ಲೈಟಿಂಗ್ಸ್, ಎಲ್ಲ ಫುಲ್ ಲೈಟಿಂಗ್ಸ್ ಐತೆ. ಮಸ್ತ್ ಲೈಟಿಂಗ್ಸ್ ಅನ್ಕೊಬೋದು ಮಾತ್ರ. ನೋಡೋಕೆ ಕಣ್ಗಳು ಸಾಲದು ಆ ರೇಂಜಾಗ ಐತೆ. ಇಲ್ಲೇ ಇನ್ನೂ ಮಸ್ತಾಗಿ ಬಿಟ್ಟಿದ್ದಾರೆ ಅನ್ಸುತ್ತೆ. ಇದನ್ನ ಎಂಟ್ರೆನ್ಸ್. ಆಗ ವಿಡಿಯೋ ಮಾಡ್ಕೊಂತಿದ್ದಿ. ವಿಡಿಯೋ ನಾನು ಅಂದನ ಇಟ್ಕೊಳ್ಳೋ ನಿಂದು.